ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಬಾಡಿಗೆದಾರರು ಮನೆಯ ಮಾಲೀಕರಾಗುವ ಅವಕಾಶ ಇದೆಯಾ? ಹೌದು, ನಮ್ಮ ಕಾನೂನಲ್ಲಿ ಬಾಡಿಗೆದಾರರು ಮನೆಯ ಮಾಲೀಕರಾಗಕ್ಕೆ ಅವಕಾಶ ಇದೆ. ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಲ್ಯಾಂಡ್ ಓನರ್ಸು ಮನೇನ ಬಾಡಿಗೆ ಕೊಟ್ಟಾಗ ಅವ್ರು ಏನು ಮಾಡ್ಕೊತಾರೆ, ಈ ರೆಂಟ್ ಅಗ್ರಿಮೆಂಟ್ನ ಒಂದು 11 ಮಂತ್ಸ್ ಅಥವಾ 12 ಮಂತ್ಸ್ಗೆ ಹಾಕ್ಕೊಂಡು ಅವರು ಬಾಡಿಗೆದಾರರು ಸರಿಯಾಗಿ ರೆಂಟ್ ಕಟ್ಕೊಂಡು ಬರ್ತಾ ಇದ್ರೆ ಆ 12 ಮಂತ್ಸ್ ಪೀರಿಯಡ್ ಆದಮೇಲೆ ಓಕೆ ವಿಶ್ವಾಸ ಚೆನ್ನಾಗಿದೆ, ಅವ್ರು ಒಳ್ಳೆಯವರು, ಅವ್ರನ್ನ ನಂಬಬಹುದು ಅಂತ ಹೇಳಿ ಮನೇನ ಬಾಡಿಗೆಗೆ ಅವ್ರು ಕೊಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಯಾವಾಗ ಈ 11 ಮಂತ್ಸ್ ಪೀರಿಯಡ್ ಆದಮೇಲೆ ಕೂಡ ರೆಂಟಲ್ ಅಗ್ರಿಮೆಂಟ್ನ ರಿನೀವ್ ಮಾಡದೆ ಅವ್ರನ್ನ ಇರೋಕ್ಕೆ ಅವಕಾಶ ಕೊಡ್ತಾರೆ. ಸೊ ಅವ್ರು ಏನು ಮಾಡ್ಬೋದು, ಫಾರ್ 12 ಇಯರ್ಸ್ ಈ ಥರನೇ ಕಂಟಿನ್ಯೂ ಆಗ್ತಾ ಇದ್ದರೆ ಅವರು ಮನೆ ಮಾಲೀಕರಾಗಕ್ಕೆ ಅವ್ರಿಗೆ ಅವಕಾಶ ಇದೆ. ಈ ಪ್ರಿನ್ಸಿಪಲ್ನ ನಾವು ಅಡ್ವರ್ಸ್ ಪೊಸೆಷನ್ ಅಂತ ಕರಿತೀವಿ ಅಥವಾ ಪ್ರತಿಕೂಲ ಸ್ವಾಧೀನಾಮ ಅಂತ ಕರಿತೀವಿ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಓನರ್ಸ್ ಯಾವಾಗಲೂ ಒಂದನ್ನ ಜ್ಞಾಪಕ ಇಟ್ಕೊಳ್ಳಿ, ನೀವು ರೆಂಟ್ನ ಕ್ಯಾಶ್ ಮೂಲಕ ಪಡ್ಕೊಳ್ಬೇಡಿ. ರೆಂಟ್ನ ಯಾವಾಗಲೂ ಅಷ್ಟೇ ಆನ್ಲೈನ್ ಟ್ರಾನ್ಸಾಕ್ಷನ್ ಅಥವಾ ಚೆಕ್ ಮೂಲಕನೋ ಅಥವಾ ಗೂಗಲ್ ಪೇ ಥ್ರೂ ಅಥವಾ ಆನ್ಲೈನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೂಲಕ ಪಡ್ಕೊಳ್ಳಿ. ಇನ್ನೊಂದು ರೆಂಟ್ ಅಗ್ರಿಮೆಂಟ್ನ ಯಾವತ್ತೂ ರೆನ್ಯೂವಲ್ ಮಾಡಿ. ನೀವು ರೆನ್ಯೂವಲ್ ಮಾಡಿಲ್ಲ ಅಂದರೂ ಕೂಡ ನೀವು ಅಟ್ಲೀಸ್ಟ್ ರೆಂಟ್ನ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ತಗೊತಾ ಇದ್ದೀರಾ ಅಂದರೆ ಒಂದು ಕನ್ಸೆಂಟ್ ಇದೆ. ಇವಾಗ ಇರೋವಂತಹ ಬಾಡಿಗೆದಾರರು ಅವರು ರೆಂಟ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಈ ಮಾಲೀಕರು ರೆಂಟ್ ತಗೊತಾ ಇದ್ದಾರೆ ಅನ್ನೋ ಬೇಸಿಸ್ ಮೇಲೆ ಬೇಕಾದರೆ ನಾವು ತೋರಿಸಿ ಅಡ್ವರ್ಸ್ ಪೊಸೆಷನ್ ಆಗೋದು ನಾವು ತಪ್ಪಿಸಬಹುದು. ಸೊ ಇದನ್ನೆಲ್ಲ ನೀವು ತಪ್ಸಕ್ಕೆ ಏನು ಮಾಡಬೇಕು, ರೆಂಟಲ್ ಅಗ್ರಿಮೆಂಟ್ನ ಮಾಡಿಸಿ. ನೀವು ರೆಂಟ್ ಏನಿದೆ ಅದನ್ನು ಕ್ಯಾಶ್ ಮೂಲಕ ಪಡೆದೆ ಆನ್ಲೈನ್ ಟ್ರಾನ್ಸಾಕ್ಷನು ಅಥವಾ ಚೆಕ್ ಮೂಲಕ ಪಡೆಯೋದನ್ನು ನೀವು ಮಾಡಿದ್ರೆ ಅಡ್ವರ್ಸ್ ಪೊಸೆಷನ್ನ ನೀವು ತಪ್ಪಿಸಬಹುದು. ಇಲ್ಲ ಅಂದರೆ ಬಾಡಿಗೆದಾರರು ಅಡ್ವರ್ಸ್ ಪೊಸೆಷನ್ನ ಕ್ಲೇಮ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.